ಎತ್ತ ನೋಡಿದ್ರು ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಷ್ಟು ಜನವೋ ಜನ. ಇಂಥ ದೃಶ್ಯಗಳು ಕಂಡು ಬಂದಿದ್ದು ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿರುವ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಾಗೂ ಜೋಡಿ ರಥೋತ್ಸವದ ಹಿನ್ನೆಲೆ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರಾಜಧಾನಿ ಬೆಂಗಳೂರು ಹಾಗೂ ಪಕ್ಕದ ನೆರೆ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವ ಹಿನ್ನೆಲೆ ಮತ್ತು ವಾರಾಂತ್ಯದ ಕಾರಣ ದೇವಸ್ಥಾನಕ್ಕೆ ಭಕ್ತರ ಹರಿದು ಬರುವಿಕೆ ಹೆಚ್ಚಾಗಿದೆ. ಇದರಿಂದ ಭಕ್ತರ ಅನುಕೂಲಕ್ಕಾಗಿ ವಿಶೇಷ ದರ್ಶನಕ್ಕೆ ಟಿಕೆಟ್ ವ್ಯವಸ್ಥೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದೇ ಮೊದಲ ಬಾರಿಗೆ ಜಾರಿಗೆ ತರಲಾಗಿತ್ತು. ಕೇವಲ 2 ದಿನಗಳಲ್ಲಿ ಸುಮಾರು 4,50,000 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ವಿಶೇಷ ದರ್ಶನದ ಮೂಲಕ ಭಕ್ತರು ಕಡಿಮೆ ಸಮಯದಲ್ಲಿ ದೇವರ ದರ್ಶನ ಪಡೆಯಲು ಭಕ್ತರ ಅನುಕೂಲಕ್ಕಾಗಿ ವಿಶೇಷ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಸಂಗ್ರಹವಾಗುತ್ತಿರುವ ಹಣವನ್ನು ದೇವಸ್ಥಾನದ ಅಭಿವೃದ್ಧಿ, ಸ್ವಚ್ಛತೆ, ಅನ್ನಪ್ರಸಾದ ಮತ್ತು ಇತರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತದೆ ಎಂದು ಆಡಳಿತ ಮಂಡಳಿ ಹೇಳಿದೆ. ಅಂದರೆ ರೀಸನ್ ಅಂದರೆ ಈಗ ಟೂರಿಸಂ ಪ್ರಮೋಷನ್ ಮೇಜರ್ ಒಂದು ಇದನ್ನ ಇಟ್ಕೊಂಡು ಮಾಡಿದ್ದೀವಿ. ಈಗ ಔಟ್ಸೈಡಿಂದ ಬರ್ತಾರೆ ಎಷ್ಟೊಂದು ಜನ. ಈಗ ಇಶಾಗೆ ಹೋಗಬೇಕು ಅಂತ ಬರ್ತಾರೆ, ಮತ್ತು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಬರ್ತಾರೆ. ಈಗ ಒಂದು 2 hours 3 hours ಲೈನಲ್ಲಿ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಕೆಲವರು. ಹಂಗಾಗಿ ಒಂದು ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಿರ್ತಾರೆ, ಈ ಸಮಯದಲ್ಲಿ ಹಿಂಗೆ ಮಾಡಬೇಕಾಗತ್ತೆ ಅನ್ನೋಂಗೆ. ಸೊ ಆ ಒಂದು ದೃಷ್ಟಿಯಿಂದ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಒಂದು ದೃಷ್ಟಿಯಿಂದ ಮತ್ತು ಅದರಿಂದ ಏನು ಅಂಥ ದೊಡ್ಡ ಇನ್ಕಮ್ ಏನಲ್ಲ ಅದು, ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಪ ಒಂದು ಇನ್ಕಮು ಬರುತ್ತೆ. ಅದರಿಂದನೂ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಬಾರಿ ಏನಿಲ್ಲ, ಈಗ ಎಲ್ಲ ಕಡೆ ಈಗ ಹಾಸನಾಂಬೆ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಎಲ್ಲ ಕಡೆನೂ ಇನ್ನೂ ಜಾಸ್ತಿನೇ ಇದೆ. ಅದಕ್ಕೆ ಇವನ್ ಕಡಿಮೆನೇ ಇಟ್ಟಿದ್ದೀವಿ ನಾವು, ಮತ್ತು ಇವನ್ ಧರ್ಮ ದರ್ಶನಕ್ಕೂ ಕೂಡ ತುಂಬ ಎಲ್ಲ ವ್ಯವಸ್ಥಿತವಾಗಿ ಮ್ಯಾಕ್ಸಿಮಮ್ 45 ಮಿನಿಟ್ಸಲ್ಲಿ ಮುಖ್ಯವಂತೆ ಕೂಡ ಅರೇಂಜ್ಮೆಂಟ್ಸ್ ಮಾಡಿದ್ವಿ. 4,48,000 ಸಂಗ್ರಹ ಆಗಿದೆ. ಅದನ್ನೀಗ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋತೀವಿ. ಇನ್ನು ಟಿಕೆಟ್ ದರ ಸ್ವಲ್ಪ ಜಾಸ್ತಿ ಆಗಿದೆ. ಸಾಮಾನ್ಯ ಭಕ್ತರಿಗೆ ಇದು ಭಾರವಾಗುತ್ತದೆ. ದರವನ್ನ ಕಡಿಮೆ ಮಾಡಿದ್ರೆ ಇನ್ನಷ್ಟು ಜನರಿಗೆ ಅನುಕೂಲವಾಗುತ್ತದೆ ಎಂದು ದೇವಾಲಯಕ್ಕೆ ಬಂದ ಭಕ್ತರು ಜಿಲ್ಲಾಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. ಇಲ್ಲಿ ನಂದಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗಾಗಲೇ ನಮಗೆ ಮೊದಲು ಇರಲಿಲ್ಲ ಇದು ಟೋಕನ್ ಸಿಸ್ಟಮು. ಈಗ 250 ರೂಪಾಯಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ. ಇದು ಮೊದಲನೇ ಸಲ ಮಾಡಿರೋದು, ಇದು ತುಂಬ ಜಾಸ್ತಿನೇ ಅನಿಸ್ತದೆ. ನಾವು ಮೂರು ತೊಗೊಂಡಿದ್ವಿ. ನಮ್ಮ ಫ್ಯಾಮಿಲಿ ನಮ್ಮದೆಲ್ಲ ಇದೇ ಮೊದಲ ಟೈಮ್ ಬರ್ತಾ ಇರೋದು ನಾವು. ಆದರೆ ಜಾಸ್ತಿ ಅನಿಸ್ತಾ ಇದೆ ಸ್ವಲ್ಪ. ಇದೆ ಟಿಕೆಟು 250 ಅಂದರೆ ಕಮ್ಮಿ, ಒಂದು 100-150 ಆಗಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನೂ ಕೆಲವ್ರಿಗೆ ಅನುಕೂಲ ಆಗ್ತಾಯಿದೆ. ಇನ್ನು ನಾವು ತುಂಬ ವರ್ಷದಿಂದ ಇಲ್ಲಿಗೆ ಬರ್ತೀವಿ. ಇವತ್ತು ಶಿವರಾತ್ರಿ ಹಬ್ಬ ಅಂತ ಇಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು, ನಾಳೆ ಎಲ್ಲ ತುಂಬ ಜಾತ್ರೆ ಎಲ್ಲ ನಡೆಯುತ್ತೆ. ಹಂಗಾಗಿ ಬಂದ್ವಿ. ಆದರೆ ಇಲ್ಲಿ ತುಂಬ ಜನಗಳಿಗೆ ಅನುಕೂಲನೂ ಇದೆ, ಇಲ್ಲಿ ಅನನುಕೂಲನೂ ಇದೆ. ಟಿಕೆಟ್ಸ್ ಸ್ವಲ್ಪ ಜನ ತೊಗೊತಾರೆ, ಸ್ವಲ್ಪ ಜನ ತೊಗೊಳ್ಳಲ್ಲ. ಇನ್ನು ಸ್ವಲ್ಪ ಕಡಿಮೆ ಆದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅದರಿಂದ ಇದು ದೇವಸ್ಥಾನಕ್ಕೆ ಬಳಸ್ಕೊತಾರೆ. 250 ರೂಪಾಯಿ ಚಾರ್ಜಸ್ ಮಾಡಿದ್ದಾರೆ. ಆದರೆ ಇದು ದೇವಸ್ಥಾನಕ್ಕೆ ಹೋಗುತ್ತೆ ಈ ದುಡ್ಡೆಲ್ಲ. ಆದರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಜನ ಹೋಗ್ತಿದ್ರು. ನಮಗೆ ಅನುಕೂಲ ಆಗಿದೆ ಸರ್. ನಾವು ಹೋಗ್ಬಿಟ್ಟೆ ದರ್ಶನ ಮಾಡಿಕೊಂಡೇ ಬಂದಿದ್ದೀವಿ. ಎಲ್ರಿಗೂ ಅನುಕೂಲ ಆಗಬೇಕಲ್ಲ, ಸಮಾನತೆಯಿಂದ ನೋಡಬೇಕಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಕಡಿಮೆ 150 ಆ ಥರ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಜನ ತೊಗೊತಿದ್ರು, ಅನುಕೂಲ ಆಗಿರ್ತಿತ್ತು. ಮಕ್ಕಳು ಎಲ್ಲ ಇದ್ದರು, ಮತ್ತು ಹಿರಿಯ ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಸು ಹಿರಿಯನ ಅವರಿಗೆಲ್ಲ ಇನ್ನೂ ಕಡಿಮೆ, ಅವರಿಗೆ ಬೇರೆ ಟೋಕನ್. ಒಟ್ಟಾರೆ ಒಂದೆಡೆ ದೇವಸ್ಥಾನದ ಆದಾಯ ಹೆಚ್ಚುತ್ತಿರುವುದು ಆಡಳಿತ ಮಂಡಳಿಗೆ ಸಂತೋಷ ತಂದಿದ್ರೆ, ಇನ್ನೊಂದೆಡೆ ಟಿಕೆಟ್ ದರದ ಬಗ್ಗೆ ಭಕ್ತರಿಂದ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಇನ್ನು ವಿಶೇಷ ದರ್ಶನ ವ್ಯವಸ್ಥೆ ದೇವಸ್ಥಾನಕ್ಕೆ ಆರ್ಥಿಕ ಬಲ ನೀಡಿದ್ರು, ಟಿಕೆಟ್ ದರದ ವಿಚಾರದಲ್ಲಿ ಭಕ್ತರ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿ ಏನು ಕ್ರಮ ಕೈಗೊಳ್ಳಲಿದೆ ಎಂಬುದು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.